hidden, forever on fire. ನಮ್ಮ ಪತ್ನಿಗೂ ಕಳಂಕ ತಂದ್ರು ಎಂದ ಸಿಎಂ ವಿರುದ್ಧ ಎಚ್ಡಿಕೆ ಗರಂ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ ಅವರ ಪತ್ನಿಯನ್ನ ಹೊರಗೆ ತಂದವರು. ನಮ್ಮ ಪತ್ನಿಯನ್ನ ಅವ್ರ ಕಳಂಕ ತಂದ್ಬಿಟ್ರಪ್ಪ ಅಂತ ಹೇಳಿದ್ರಲ್ಲ, ಅಂದ್ರೆ ಆರೋಪ ಮಾಡಿದ್ರು ಇವರು ಸಿದ್ದರಾಮಯ್ಯನವರು. ಅದಕ್ಕೆ ಎಚ್ಡಿಕೆ ಹೇಳಿದ್ದಾರೆ, ನೀವೇ ಮಾಡಿದ್ದೋದು, ನೀವೇ ಹೊರಗೆ ತಂದವರು, ಮನೆಯಲ್ಲಿ ಗೌರವದಿಂದ ಇದ್ದವರನ್ನ ಹೊರಗೆ ತಂದಿದ್ದು ಅವರೇ, ಅಂದರೆ ಸಿದ್ದರಾಮಯ್ಯನವರು. ನಿಮ್ಮ ನಡವಳಿಕೆಯಿಂದ ನಿಮ್ಮ ಪತ್ನಿಯವರು ಹೊರಗೆ ಬಂದಂತಾಗಿದೆ. ನೀವೇ ತಪ್ಪು ಮಾಡಿ ಇಂತಹ ವಿಷಯಗಳನ್ನೆಲ್ಲ ಯಾಕೆ ಜನರ ಮುಂದೆ ಹೇಳ್ತೀರಿ? ನೀವೇ ತಪ್ಪು ಮಾಡಿದ್ದು. ಮಾತೆತ್ತಿದ್ರೆ ಅಹಿಂದ ಅಹಿಂದ ಅಂತಾರೆ. ಅವ್ರಿಗೇನು ಮಾಡಿದ್ದಾರೆ ಸಿದ್ದರಾಮಯ್ಯ ಅಹಿಂದ ಅವ್ರಿಗೆ? ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಹೊಡೆದಿರೋದು ನೋಡಿದ್ವಲ್ಲ. ನಮ್ಮನ್ನ ಕ್ಷಮಿಸ್ತಾರೋ ಅಪ್ಪಿಕೊಳ್ತಾರೋದನ್ನ ಜನ ತೀರ್ಮಾನ ಮಾಡ್ತಾರೆ ಬಿಡಿ. ಆದರೆ ಇಂತಹ ಆಡಳಿತ ಕೊಟ್ಟಿದಿರಲ್ಲ ಜನರ ಬಳಿ, ಅವರು ಕ್ಷಮೆ ಕೇಳಬೇಕು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವೋ ಅವ್ರ ಹೆಂಡ್ತಿನವ್ರು ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರೋಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮಗಳ ನಡವಳಿಕೆಯಿಂದ. ಯಾತಕ್ಕಿಂತ ಒಂದು ವಿಷಯಗಳನ್ನು ಜನಗಳ ಮುಂದೆ ತಪ್ಪು ಮಾಡಿ ಮಾತಾಡ್ತಿದ್ರೆ ಅಹಿಂದ ಏನು ಮಾಡಿದಿರಿ? ಅಹಿಂದಾಗೆ ನೋಡಿಲ್ವ ವಾಲ್ಮೀಕಿ ನಿಗಮದ್ದು ಏನೇನು ಮಾಡಿದಿರಿ? ಲೂಟಿ ಹೊಡೆದಿರೋದು. ಇವತ್ತೇನು ಮಳೆ ಅನಾಹುತಗಳಾಗಿದೆ, ಮುಂಗಾರಿನ ಮಳೆ ಚೆನ್ನಾಗಾಯಿತು, ತಮಿಳುನಾಡಿಗೆ ನೀರು ಹೋಯ್ತು, ಸಮುದ್ರಕ್ಕೆ ಹೋಯ್ತು, ಕೆರೆ ಕಟ್ಟೆಗಳು ತುಂಬಿಸ್ತಿಲ್ಲ. ಹಲವಾರು ಭಾಗದಲ್ಲಿ ಮಂಡ್ಯದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ. ಆ ಪರಿಸ್ಥಿತಿ ಇಟ್ಟಿದ್ದೀರಿ. ಇವತ್ತು ನಾವು ಮಳವಳ್ಳಿ ಕೊನೆ ಭಾಗಕ್ಕೆ ಹೋದರೆ ಬಿತ್ತನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ, ಒಟ್ಲಾಕಳಕ್ಕೆ ಬಿಡಲಿಲ್ಲ. ಎಲ್ಲ ತಮಿಳ್ನಾಡಿಗೆ ನೀರು ಬಿಟ್ಟರೆ ಕೆರೆ ಕಟ್ಟೆ ತುಂಬಿಸ್ಲಿಲ್ಲ. ಇದು ನೀವು ನಡೆಸ್ತಾ ಇರ್ತಕ್ಕಂಥ ನಿಮ್ಮ ಈ ಆಡಳಿತ ಇದೆಯಲ್ಲ, ಜನಗಳು ಏನೋ ಹೇಳಿದಾರಲ್ಲ, ವಿರೋಧ ಪಕ್ಷದವ್ರನ್ನ ಕ್ಷಮಿಸ್ತೀರಾ ಅಂತ ಜನಗಳು ಕೇಳಿದ್ದೀರಿ. ನಮ್ಮನ್ನು ಕ್ಷಮಿಸ್ತಾರೋ ನಮ್ಮನ್ನು ಒಪ್ಕೋತಾರೋ ಆಮೇಲೆ ಜನ ತೀರ್ಮಾನ ಮಾಡ್ತಾರೆ. ನನ್ನೇನು ಮಾಡ್ತೀರಿ ಅಂತ ಕೇಳಿ ಜನಗಳನ್ನ ಅವರು ಮೊದಲು. ಇಂಥ ಆಡಳಿತ ಕೊಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು? ಇಂಥ ಆಡಳಿತ ಕೊಟ್ಟು ನಾನು ಕ್ಷಮಿಸ್ತಿರೋ, ನನ್ನ ಎತ್ತುತ್ತೀರೋ ಜನಗಳನ್ನ